ನಮಸ್ತೆ ವೀಕ್ಷಕರೇ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭೃಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡೋ ಮುನ್ನ ಈ ದಿನದ ಒಂದು ಒಳ್ಳೆಯ ಮಾತು ಗಮನಿಸಿ. ಉಪಕರ್ತುಂ ಯಥಾ ಸ್ವಲ್ಪ ಸಮರ್ಥೋ ನ ತಥಾ ಮಹಾನ್, ಪ್ರಾಯಃ ಕೂಪಸ್ತೃಷಾಂ ಹಂತಿ ಸತತಂ ನತು ವಾರಿಧಿ. ಎಷ್ಟು ಚೆನ್ನಾಗಿದೆ ಈ ಮಾತು ಅಂತಂದರೆ, ಉಪಕರ್ತುಂ ಯಥಾ ಸ್ವಲ್ಪ ಸಮರ್ಥೋ ನ ತಥಾ ಮಹಾನ್. ಉಪಕರ್ತುಂ ಯಥಾ ಸ್ವಲ್ಪ ಸಮರ್ಥ, ಸ್ವಲ್ಪ ಸಮರ್ಥರಾಗಿದ್ದಂಥವರು ಕೂಡ ತುಂಬ ದೊಡ್ಡ ಉಪಕಾರವನ್ನೇ ಮಾಡಿಬಿಡ್ತಾರೆ. ಸಾಮಾನ್ಯರು ಹೇಗೆ ಉಪಕರಿಸಬಲ್ಲರೋ ಹಾಗೆ ದೊಡ್ಡವರು ಅನ್ನಿಸ್ಕೊಂಡವರು ಉಪಕರಿಸಲಾರರು. ಒಂದು ಬಾವಿ ನಮಗೆ ಬಾಯಾರಿದಾಗ ಬಾವಿಯಿಂದ ನೀರು ಸಿಗುವಷ್ಟು, ಅದು ಸಹಾಯ ಮಾಡುವಷ್ಟು ನೀರಿನ ಆಗರವೇ ಇದ್ದ ಒಂದು ಸಮುದ್ರ ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಒಳ್ಳೆಯ ಮಾತು. ಎಷ್ಟೋ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರಿಗೂ ಇದೊಂದು ಅನುಭವ ಆಗಿರುತ್ತೆ. ನಮಗೆ ಅಂಥವ್ರು ಗೊತ್ತು, ಇಂಥವ್ರು ಗೊತ್ತು, ಆ ಮಿನಿಸ್ಟ್ರು ಗೊತ್ತು, ಇವ್ರು ಗೊತ್ತು, ಆ ಸ್ಥಾನದಲ್ಲಿ ಇರೋರು ಗೊತ್ತು, ಇವ್ರ ಪರಿಚಯ ಇದೆ. ಹೀಗೆ ದೊಡ್ಡ ದೊಡ್ಡವ್ರ ಪಟ್ಟಿ ನಿಮ್ಮ ಟೆಲಿಫೋನ್ ಕಾಂಟ್ಯಾಕ್ಟಲ್ಲಿ ಇರಬಹುದಷ್ಟೇ. ಸಮಯಕ್ಕೆ ಆಗ್ತಾರ ಅಂತಂದರೆ ಅವ್ರು ಫೋನೇ ರಿಸೀವ್ ಮಾಡೋದಿಲ್ಲ, ಅಥವಾ ಅವರು ಪ್ರಯತ್ನ ಪಟ್ಟರೂ ಅವರಿಂದ ಉಪಕಾರ ಸಿಗೋದು ಅಷ್ಟರಲ್ಲೇ ಇರುತ್ತೆ. ಆದರೆ ಸಾಮಾನ್ಯರ ಹಾಗಲ್ಲ. ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಏನೋ ಸಮಸ್ಯೆ ಅಂತಂದರೆ ಕನಿಷ್ಠ ಅವ್ರಿಗೆ ಆಗದೇ ಇದ್ದರೂ ಯಾವುದೋ ಒಂದು ಸಣ್ಣ ಉಪಕಾರವನ್ನಾದರೂ ಮಾಡ್ತಾರೆ. ಕನಿಷ್ಠ ನಾವೇನೋ ರಸ್ತೆಗಳಲ್ಲಿ ನಿಮ್ಗೆ ಆಗಿರುತ್ತೆ ಈ ಅನುಭವ, ಏನೋ ಸಮಸ್ಯೆ ತೊಡಕು ಪ್ರಮಾದ ಆಗಿಬಿಟ್ಟಿರುತ್ತೆ, ಆ ಕ್ಷಣಕ್ಕೆ ನಮ್ಮನ್ನು ಕನಿಷ್ಠ ಹಾಸ್ಪಿಟ್ಲಿಗೆ ಸಾಗಿಸೋರು ಯಾರು? ಅಲ್ಲೇ ಹತ್ತಿರದಲ್ಲಿ ಯಾರೋ ಇರ್ತಕ್ಕಂಥ ಕ್ಯಾಬ್ ಡ್ರೈವರ್ಸೋ ಮಗದೊಬ್ಬರೋ ಅಲ್ಲಿನ ಸ್ಥಳೀಯರು, ಗೊತ್ತು ಗುರಿಯೇ ಇರಲ್ಲ. ಯಾವುದೋ ಒಂದು ರಸ್ತೆಯಲ್ಲಿ ಸಾಕ್ತಾ ಇರ್ತೀರ, ಯಾವುದೋ ಒಂದು ಮಧ್ಯ ರಸ್ತೆಯಲ್ಲಿ ಹಾಗಾದಾಗ ಅಲ್ಲಿ ಯಾರು, ನೀವು ಯಾರು ಪಾಪ ಗೊತ್ತೇ ಇರೋಲ್ಲ. ಅಂಥವ್ರು ಬೇಕಾದ್ರೂ ಒಂದು ಸಣ್ಣ ಉಪಕಾರ ಮಾಡಿಬಿಡ್ತಾರೆ. ಸಣ್ಣದಲ್ಲ, ದೊಡ್ಡ ಉಪಕಾರವನ್ನೇ ಮಾಡಿಬಿಡ್ತಾರೆ. ಆ ಕ್ಷಣದಲ್ಲಿ ನನಗೆ ಗೊತ್ತಿರೋ ಮಹಾನ್ ವ್ಯಕ್ತಿಗಳು, ಇಂಥವ್ರು ಗೊತ್ತಿ ಅಂಥವ್ರು ಗೊತ್ತಿ ಅಂತ ಕೂತ್ಕೊಂಡ್ರೆ ನಾವು 5 ಪೈಸೆ ಪ್ರಯೋಜನವೂ ಆಗೋದಿಲ್ಲ. ಹಾಗೆ ನಮ್ಗೆ ಯಾರ್ಯಾರೋ ಗೊತ್ತಿದ್ದಾರೆ ಅಂತ ದೊಡ್ಡ ದೊಡ್ಡ ಹೆಸರನ್ನೋ ದೊಡ್ಡ ದೊಡ್ಡ ಪಟ್ಟಿಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಅದರಿಂದ ಪ್ರಯೋಜನ ಇಲ್ಲ. ಹೀಗಾಗಿ ನಾವು ಸಿಗುವಂತಹ ಸಣ್ಣ ಪುಟ್ಟ ಅದೇ ದೊಡ್ಡ ಮಹತ್ತರವಾದ, ಅದನ್ನೇ ಕಣ್ಣಿಗೆ ಹೊತ್ಕೊಂಡು ಪ್ರಸಾದ ಅಂತ ಅಂದ್ಕೋಬೇಕು. ಅದೇ ವಾಸ್ತವವೂ ಆಗಿರುತ್ತೆ. ಹೀಗಾಗಿ ನಾವು ಸಣ್ಣದು ಅಂತ ಅದನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು. ದೊಡ್ಡದು ಅಂತ ನಾವು ಅದರ ಬೆನ್ನು ಹತ್ತಿ ಹೋದರೆ ಅದರಿಂದ ನಮಗೆ ದೂರದ ಬೆಟ್ಟ ಕಣ್ಣಿಗೆ ನುಣಗೆ ಅನ್ನೋ ಹಾಗೆ. ಅಲ್ಲಿ ಹೋಗಿ ಪರಿಶ್ರಮವೇ ಇರ್ತದೆ. ಅವ್ರನ್ನ ಕಣ್ಣಾರೆ ಕಾಣಲಿಕ್ಕೂ ಬೇಕಾಗುತ್ತೆ ಸಾಕಷ್ಟು ಸಮಯ. ಅಷ್ಟೊತ್ತಿಗೆ ಇವ್ರದ್ದು ಎಲ್ಲ ಕಾರ್ಯಗಳು ಮುಗಿದೋಗ್ಬಿಟ್ಟಿರುತ್ತೆ. ಹೀಗಾಗಿ ಸಣ್ಣ ಪುಟ್ಟವರೇ, ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥವರೇ ನಮಗೆ ಹೆಚ್ಚು ಆಪ್ತರು ಮತ್ತು ಆಗ್ತಕ್ಕಂಥದ್ದು ಅನ್ನೋದನ್ನು ಸತ್ಯವನ್ನು ಹೇಳ್ತಾ ಇದೆ ಒಂದು ಸುಭಾಷಿತ. ಇದೆಲ್ಲರ ಅನುಭವಕ್ಕೂ ಬಂದಿರುತ್ತೆ ಇಂಥದ್ದೊಂದು ಸುಭಾಷಿತ. ನಿಜ, ನಾವು ಆ ಪರಿಸ್ಥಿತಿಯಲ್ಲಿದ್ದಾಗ ನಾವು ಹಾಗೆ ಸಹಾಯ ಮಾಡಬೇಕು. ಸಣ್ಣ ಒಂದು ರಸ್ತೆ ಅಪಘಾತದಲ್ಲೇ ನಾವು ಗಾಡಿಯನ್ನು ಇಳಿದು ನಾವು ಸುಮ್ಮನೆ ಹೋಗಿಬಿಡ್ತಕ್ಕಂಥದ್ದಲ್ಲ. ನಾವು ಇಳಿದು ಏನಾಗಿದೆ ಪರಿಸ್ಥಿತಿ, ಪಾಪ ಅವ್ರಿಗೆ ಇನ್ನೊಬ್ಬರನ್ನೇನೋ ಕನೆಕ್ಟ್ ಮಾಡಲಿಕ್ಕಾಗುತ್ತೆ. ಈ ಥರದಾದ್ರು ಒಂದು ಸಣ್ಣದನ್ನಾದರೂ ನಾವು ಒಂದು ಉಪಕಾರವನ್ನು ಮಾಡಬೇಕಾಗುತ್ತೆ. ಅದು ನಿಜವಾಗಿ ದೊಡ್ಡ ಗುಣ, ಸಾಮಾನ್ಯರ ದೊಡ್ಡ ಗುಣ. ಅದನ್ನು ರೂಢಿಸ್ಕೊಳ್ಬೇಕು ಅನ್ನೋದು ಈ ಸುಭಾಷಿತದ ಮಾತು. ಇದು ಈ ವಾರದ ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳೇ, ಒಂದೊಳ್ಳೆ ಮಾತನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗಾದರೆ ಇಡೀ ವಾರದ ವಿಶೇಷತೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದು. ಈ ವಾರದಲ್ಲಿ ಏನು ವಿಶೇಷಗಳಿದೆ ಗಮನಿಸೋಣ. ಈ ವಾರದಲ್ಲಿ ಪ್ರಧಾನವಾಗಿ ನಾವು 2 ಅಂಶಗಳನ್ನು ಗುರುತಿಸ್ತೀವಿ. ಒಂದು ಶುಕ್ರನ ಒಂದು ಬದಲಾವಣೆ, ಅದನ್ನೇ ನೀವು ಗಮನಿಸಿ. ಈಗ ಈ ವಾರದಲ್ಲಿ ನಾವು ಈ ದಿವಸ 29 ಭಾನುವಾರ ಏನಿದೆ, ಈ ದಿವಸ ಶುಕ್ರನ ಪರಿವರ್ತನೆಯನ್ನು ಕಾಣ್ತೀವಿ. ತುಂಬ ವಿಶೇಷವಾದದ್ದು ಸ್ವಕ್ಷೇತ್ರಕ್ಕೆ ತೆರಳುವಂಥ ಶುಕ್ರ. ಇದಾದ ನಂತರದಲ್ಲಿ ನಾವು ಗುರುತಿಸೋದು ಮಂಗಳವಾರ ಸ್ಕಂದ ಷಷ್ಠಿಯನ್ನು ನೋಡ್ತೀವಿ. ಇವೆರಡೂ ಈ ವಾರದಲ್ಲಿ ನಾವು ಗಮನಿಸಬಹುದಾದ ಬಹಳ ವಿಶೇಷವಾದ ದಿನಗಳು. ಇಲ್ಲಿ ಶುಕ್ರನ ಒಂದು ಪ್ರಭಾವ ಈ ಹೊತ್ತಿನಿಂದ
ತುಂಬ ಚೆನ್ನಾಗಿದೆ. ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ ಸ್ವಬಲ ಮತಿಧನಃ ನರೇಂದ್ರ ಪೂಜ್ಯ ಅಂತ ಹೇಳುತ್ತೆ. ಅತಿ ಧನಿಯೂ ಆಗಿರ್ತಾನೆ, ಸ್ವಬಲ ದೇಹದ ಬಲವೂ ಬರ್ತದೆ, ತನ್ನ ಶಕ್ತಿಯಿಂದಲೇ ಅವನು ಬೆಳೀತಕ್ಕಂಥ ಸಾಮರ್ಥ್ಯವನ್ನು ಕೂಡ ಹೊಂದುತ್ತಾನೆ ಅಂತಕ್ಕಂಥದ್ದು. ಸ್ವಕ್ಷೇತ್ರದಲ್ಲಿದ್ದರೆ ಸ್ವಕ್ಷೇ ಅಲ್ಲಿ ಅರ್ಧಂ ಅಂತ ಹೇಳಿದೆ. ವಸ್ತುತಃ ಒಂದು ಗ್ರಹ ತನ್ನದೇ ಮನೆಯಲ್ಲಿದ್ದಾಗ ಒಂದು ಬಲ ಇರ್ತದೆ, ಅದನ್ನು ಕ್ಷೇತ್ರ ಬಲ ಅಂತ ಕರೀತಾರೆ. ಆ ರೀತಿಯ ಒಂದು ಬಲವನ್ನು ಶುಕ್ರ ಹೊಂದುತ್ತಾನೆ ಈ ಹೊತ್ತಿನಿಂದ. ಹೀಗಾಗಿ ಈ ಶುಕ್ರನ ಬಲ ಬೇರೆಲ್ಲ ರಾಶಿಗಳಿಗೂ ಬಹಳ ವಿಶೇಷವಾದದ್ದನ್ನೇ ತಂದುಕೊಡುತ್ತೆ. ಅದರಲ್ಲೂ ವೃಷಭ ರಾಶಿಗಂತೂ ಬಹಳ ಹೇಳಿದೆಯಲ್ಲ, ಸ್ವಬಲ ಮತಿದನು ನರೇಂದ್ರ ಪೂಜ್ಯ ಅಂತಲೇ ಹೇಳುತ್ತೆ. ಹೀಗಾಗಿ ನರೇಂದ್ರ ಪೂಜ್ಯ ಅಂತಂದರೆ ರಾಜ ಸಮಾನತೆ, ಆ ಪೂಜ್ಯತೆ ಅಂತಕ್ಕಂಥದ್ದು ಸಿಗುತ್ತೆ ಅನ್ನೋದನ್ನು ಸೂಚಿಸ್ತಕ್ಕಂಥ ಒಂದು ವಿಶೇಷ ಫಲ. ಹೀಗಾಗಿ ಈ ಶುಕ್ರನ ಪರಿವರ್ತನೆ, ಶುಕ್ರ ಅಂದ್ರೇ ಸಂಪದ್ವಾಹನ ವಸ್ತ್ರಭೂಷಣಾನಿ ನಿಧಿ ದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯ ಸೌಖ್ಯಂ ದೊಡ್ಡ ಪಟ್ಟಿ ಇದೆ. ಅದನ್ನು ವಿಸ್ತರಿಸ್ತಾ ಹೋದರೆ ಅದೇ ಒಂದು ಸಂಚಿಕೆ ಆಗುತ್ತೆ. ಇರಲಿ, ಅಂತೂ ಅವನು ಸುಖಕ್ಕೆ ಬೇಕಾಗಿರತಕ್ಕಂತಹ, ಸಂತೋಷಕ್ಕೆ ಬೇಕಾಗಿರತಕ್ಕಂತಹ ನಮ್ಮ ಬದುಕಿನ ಮನುಷ್ಯನಿಗೆ ಈ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಬಗೆಯ ಸುಖ ಸಮಾಧಾನ ಸಂತೋಷಗಳನ್ನು ಹರಡ್ತಕ್ಕಂಥವನು, ನಮ್ಮ ಹೃದಯದಲ್ಲಿ ಆ ಸುಖದ ಬಿತ್ತನೆ ಬೀಜವನ್ನು ಬಿತ್ತನೆ ಮಾಡ್ತಕ್ಕಂಥವನು ಶುಕ್ರನಾಗಿದ್ದಾನೆ. ಶೃಂಗಾರಮಯಿ ಗ್ರಹ ಆತ. ಅಂತಹ ಶುಕ್ರ ಸ್ವಕ್ಷೇತ್ರದಲ್ಲಿ ಸಂಚರಿಸುವಾಗ ಹಲವು ರಾಶಿಗಳಿಗೆ ಶೃಂಗಾರದ ಫಲವನ್ನು, ಸಂತೋಷದ ಫಲವನ್ನು ಅವನು ತಂದು ಪುಷ್ಪಮಾಲೆಯೋಪಾದಿಯಲ್ಲಿ ಹಾಕ್ತಾನೆ. ಹೀಗಾಗಿ ಅಂಥ ರಾಶಿಗಳು ಯಾವ್ಯಾವುದೋ ನಾವು ಗಮನಿಸ್ತಾ ಹೋಗೋಣ. ಅಂತೂ ಈ ವಾರದಲ್ಲಿ ನಾವು ಈ ಒಂದು ವಿಶೇಷ ಫಲವನ್ನು ಕಾಣ್ತೀವಿ. ಸ್ಕಂದಷಷ್ಠಿ ಬಹಳ ಪ್ರಧಾನವಾದದ್ದು. ಆ ದಿವಸ ನಾವು ಆ ಸುಬ್ರಹ್ಮಣ್ಯನ ಆರಾಧನೆಗೆ ವಿಶೇಷತೆ, ಅದರ ಒಂದು ಆಚರಣೆ ಹೇಗೆ ಇತ್ಯಾದಿನ ನಾವು ಮಂಗಳವಾರ ದಿವಸ ನಮ್ಮ ಜಾತಕ ಫಲದಲ್ಲಿ ನೋಡೋಣ. ಇದು ಈ ವಾರದಲ್ಲಿ ನಾವು ಗುರುತಿಸುವ 2 ವಿಶೇಷ ಅಂಶಗಳು. ಸರಿ ಶಾಸ್ತ್ರಿಗಳೇ, ಇಡೀ ವಾರದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಟ್ರಿ. ಈಗ 12 ರಾಶಿಗಳ ಫಲಾಫಲವನ್ನು ನೋಡೋ ಸಮಯ ಆಗಿದೆ. ಹಾಗಾಗಿ 4 ರಾಶಿಗಳ ಫಲಾಫಲ, ಮೊದಲ 4 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸ್ತಾ ಹೋಗೋಣ. ನೋಡಿ, ನಾನು ಈಗಷ್ಟೇ ಹೇಳಿದೆ ಶುಕ್ರನ ಪರಿವರ್ತನೆ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾನೆ ಅಂತ. ಹೀಗಾಗಿ ಈ ಫಲ ಯಾವ್ಯಾವ ರಾಶಿಗಳಿಗೆ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ನಿಧಾನಗತಿ ಇರ್ತದೆ. ಅದು ಶನೈಶ್ಚರನಿಂದಾಗಿ, ಮತ್ತು ದಾಂಪತ್ಯದಲ್ಲಿ ಮನಸ್ತಾಪಗಳು, ಮಾರುಕಟ್ಟೆಗಳಲ್ಲಿ ಮೋಸ ಸಾಧ್ಯತೆ, ಇದೆಲ್ಲ ಮಾಂದಿ ಕಾರಣದಿಂದಾಗಿ ಉಂಟಾಗ್ತಕ್ಕಂಥದ್ದು. ಆದರೆ ಇದರ ಹೊರತಾಗಿ ಒಂದು ವಿಶೇಷವಾದ ಫಲ ಇದೆ. ಅದೇನಪ್ಪ ಅಂದರೆ, ನಿಮ್ಮ ಸ್ವಕ್ಷೇತ್ರಕ್ಕೆ ಧನಸ್ಥಾನಕ್ಕೆ ಸಂಚರಿಸ್ತಕ್ಕಂಥ ಶುಕ್ರನಿಂದಾಗಿ ಮಾತಿನ ಕೌಶಲ್ಯ ಬೆಳೆಯುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ, ಕುಟುಂಬದಲ್ಲಿ ಸಹಕಾರಗಳು ಸಿಗುತ್ತೆ, ಸ್ತ್ರೀಯರಿಗೆ ಹೆಚ್ಚಿನ ಒಂದು ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ತ್ರೀಯರ ಪಾತ್ರ ಔನ್ನತ್ಯಕ್ಕೆ ಬರ್ತಕ್ಕಂಥದ್ದು. ಇಷ್ಟು ದಿವಸ ನೀವು ಒಂಥರ ನೆರಳಿನಲ್ಲಿದ್ದಿರಿ, ಆದರೆ ಈಗ ಹಾಗಲ್ಲ, ಸ್ವಲ್ಪ ಬೆಳಕಿಗೆ ಬರ್ತೀರಾ. ಶುಕ್ರನಿಂದಾಗಿ ಇಂಥ ಒಂದು ಫಲವನ್ನು ಖಂಡಿತ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಬಂಧು ಮಿತ್ರರಲ್ಲಿ ಬೌದ್ಧಿಕ ತರ್ಕ ಉಂಟಾಗುತ್ತೆ, ಅದು ತೊಂದರೆ ಇಲ್ಲ. ವೃತ್ತಿಯಲ್ಲಿ ಅನುಕೂಲ, ಜಯ, ಹಾಲು ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ತುಂಬ ಉತ್ಕೃಷ್ಟವಾದ ಲಾಭದಾಯಕವಾದ ಒಂದು ಫಲವನ್ನು ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ. ಇದೆಲ್ಲ ಒಳ್ಳೆಯ ಫಲವೇ ಇದೆ. ಹೀಗಾಗಿ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ಅಂತ್ಯದಲ್ಲಿ, ಅಂದರೆ ಇಡೀ ವಾರ ನಿಮಗೆ ಹೆಚ್ಚಿನ ಫಲ ಚೆನ್ನಾಗೇ ಇದೆ. ಮುಖ್ಯವಾಗಿ ಅದರ ಫಲ ನೀವು ತಗೊಳ್ಳೋದು ಶುಕ್ರನಿಂದಾಗಿ. ಅವನು ಸಪ್ತಮಾಧಿಪತಿಯೂ ಹೌದು. ಹೀಗಾಗಿ ಸಂಗಾತಿಯಲ್ಲಿ ಅನ್ಯೋನ್ಯತೆ, ವ್ಯಾಪಾರಗಳಲ್ಲಿ ಕೌಶಲ್ಯ, ಅದರಲ್ಲಿ ಲಾಭ ಬರ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಶುಭ ಫಲವನ್ನು ನೀವು ಕಾಣಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ತೊಡಕುಗಳು ಸಂಗಾತಿಯಲ್ಲಿ ಇತ್ಯಾದಿ, ಅದು ತೊಡಕು ವಾರದ ಆದಿಯಲ್ಲಿರ್ತಕ್ಕಂಥದ್ದು, ಅದು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಇಡೀ ವಾರದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಸಾಕಾಗುತ್ತೆ, ಆ ತೊಡಕು ನಿವಾರಣೆಯಾಗುತ್ತೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ದೇಹದ ಬಲ ತುಂಬ ಚೆನ್ನಾಗಿರುತ್ತೆ. ನಾ ಹೇಳಿದ್ನಲ್ಲ, ಸ್ವಬಲ ಮತಿದನು ನರೇಂದ್ರ ಪೂಜ್ಯ ಅಂತ ಹೇಳುತ್ತೆ, ಸ್ವಜನ ವಿಭುಹು ಅಂತ ಹೇಳುತ್ತೆ. ಹೀಗಾಗಿ ನಿಮ್ಮ ಮನೆಗಳಲ್ಲೇ ನೀವು ರಾಜರಾಗ್ಬಿಡ್ತೀರಾ. ನಿಮ್ಮನ್ನು ಕಂಡ್ರೆ ಎಲ್ಲರೂ ಪ್ರೀತಿಸೋಕ್ಕೆ ಶುರು ಮಾಡಿಬಿಡ್ತಾರೆ, ನಿಮ್ಮನ್ನು ಕಂಡ್ರೆ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ. ಯಾರು ದ್ವೇಷಿಸ್ತಾ ಇದ್ದರೂ ಅವರು ಕೂಡ ಒಂದು ರೀತಿಯ ಒಳ್ಳೆಯ ಮಾತು ಅಥವಾ ಬದಲಾವಣೆ ಕಾಣ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಪ್ರವೇಶ ಮಾಡುವ ಶುಕ್ರ ದೇಹ ಬಲವನ್ನು ತಂದುಕೊಡ್ತಾನೆ, ಆತ್ಮಬಲವನ್ನು ತಂದುಕೊಡ್ತಾನೆ, ಎರಡನ್ನೂ ಉಂಟು ಮಾಡ್ತಾನೆ, ಅದು ಸಂಶಯ ಇಲ್ಲ. ಮಾಂದಿಯಿಂದಾಗಿ ಉಂಟಾಗ್ತಕ್ಕಂಥ ಸ್ವಲ್ಪ ತೊಡಕುಗಳಿದ್ದಾವೆ. ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಸಾಲದ ತೊಡಕು, ಆರೋಗ್ಯದಲ್ಲಿ ಏರುಪೇರು, ಇವುಗಳನ್ನು ಸ್ವಲ್ಪ ತೊಂದರೆ ಉಂಟು ಮಾಡ್ತಾನೆ. ಹೀಗಾಗಿ ಹುಷಾರು. ಸ್ನೇಹಿತರು ಬಂಧುಗಳಲ್ಲಿ ತುಂಬ ಸಹಕಾರ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಹಿರಿಯರಿಂದ ಸಹಕಾರ, ಹಣ, ಮಾತು, ಕುಟುಂಬ ಬಲ, ಇದೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ವೃಷಭ ರಾಶಿಯವರಿಗೆ ತುಂಬ
ಯೋಗ್ಯವಾದ ಒಂದು ಕಾಲ. ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತಕ್ಕಂಥ ಸಾಧ್ಯತೆ ಇದೆ. ಮಾಂದಿಯಿಂದಾಗಿ ನೋಡಿ ಮಾತಿನಲ್ಲಿ ಸ್ವಲ್ಪ ಘರ್ಷಣೆ, ಕೊನೆಗೆ ಮಾತಿನ ಘರ್ಷಣೆ ಬರ್ತಕ್ಕಂಥದ್ದು, ಸಹೋದರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಹುಷಾರು. ಔಷಧ ಆಸ್ಪತ್ರೆ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ವಹಿಸಿ. ಅಲ್ಲಿ ಏನಾದ್ರು ವ್ಯತ್ಯಾಸ, ತೊಂದರೆ, ತೊಡಕು ಇವುಗಳು ಉಂಟಾಗುವ ಲಕ್ಷಣ ಇದೆ. ಹೀಗಾಗಿ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಗಮನ ವಹಿಸಿ. ಮಾತಿನಿಂದ ಸ್ವಲ್ಪ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಕೂಡ ಇರ್ತದೆ. ಹೀಗಾಗಿ ಗಮನ ಇರಲಿ. ಸ್ವಲ್ಪ ಹಾರ್ಶ್ ಮಾತು ಬರ್ತಕ್ಕಂಥದ್ದು. ರವಿ ಸ್ವಲ್ಪ ಬೆಂಕಿ ಗ್ರಹ, ಅವನು ಕೂಡ ಕುಜನ ಹಾಗೆ. ಹೀಗಾಗಿ ಸ್ವಲ್ಪ ಅದು ಸಾತ್ವಿಕವಾಗಿರುತ್ತೆ, ಇಲ್ಲ ಅಂತಲ್ಲ. ನೀವು ಒಳ್ಳೆಯದಕ್ಕೆ ಹೇಳಿರ್ತೀರ, ಅದು ಒರಟಾಗಿರುತ್ತದೆ. ಅದೇ ನಿಮ್ಮನ್ನು ನಿಂತನ ಸ್ಥಳದಲ್ಲಿ ನಿಲ್ಲಿಸ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರು, ಮಾತಿನಲ್ಲಿ ಹಿಡಿತಾ ಇರಬೇಕು. ಸಾಲ ಶತ್ರುಗಳಿಂದ ಸ್ವಲ್ಪ ಮುಕ್ತರಾಗ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ಪ್ರಾರ್ಥನೆಗೆ ನೋಡಿ, ನಾಗಸನ್ನಿಧಾನದಲ್ಲಿ ಸ್ವಲ್ಪ ಎಳನೀರನ್ನು ಅಭಿಷೇಕ ಮಾಡಿಸಿ, ಅದರಿಂದ ತುಂಬ ಅನುಕೂಲ ಆಗುತ್ತೆ. ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು. ಯಾಕಂದರೆ ರಾಹು ಸಂಚರಿಸ್ತಾನೆ. ವೃಷಭದಲ್ಲಿ ಶುಕ್ರ ಸಂಚರಿಸ್ತಾ ಇದ್ದಾನೆ, ಇಲ್ಲ ಅಂತಲ್ಲ, ಅದರ ಬಲ ಇದೆ. ಆದರೂ ಆ ರಾಹು, ಕರ್ಮದ ರಾಹು ಗೊತ್ತಿಲ್ಲದ ನೋವನ್ನು ಉಂಟು ಮಾಡ್ತಾ ಇರ್ತಾನೆ. ವೃತ್ತಿ ಸ್ಥಳದಲ್ಲಿ ಕಾಣದ ಕೈಗಳಿಂದ ಆಗಾಗ ಪೆಟ್ಟು ಬೀಳ್ತಾ ಇರುತ್ತೆ. ಹೀಗಾಗಿ ಇದನ್ನು ಈ ಒಂದು ಪರಿಹಾರ ಮಾಡಿಸಿ. ಇನ್ನು ಮಿಥುನ ರಾಶಿಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಬಲ ಇದೆ. ಆಲೋಚನೆಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ, ಕನ್ಫ್ಯೂಷನ್ ಆಗ್ತೀರಾ. ಯಾವ ನಿರ್ಣಯ ತಗೊಳ್ಳೋದು ಗೊತ್ತಾಗೋದಿಲ್ಲ. ಸ್ವಲ್ಪ ಏರುಪೇರು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಹಿರಿಯರ ಒಂದು ಸಲಹೆ ತಗೊಳ್ಳೋದು ತುಂಬ ಒಳ್ಳೆಯದು. ಸಾಹಸ ಪರಾಕ್ರಮ ಕಾರ್ಯಗಳಿದ್ದಾವೆ. ಸ್ತ್ರೀಯರಿಗಂತೂ ಧೈರ್ಯೋತ್ಸಾಹ ಅಂತೀವಲ್ಲ, ಧೈರ್ಯವೂ ಇದೆ, ಉತ್ಸಾಹವೂ ಇದೆ. ಹೀಗಿದ್ದಾಗ ಅಲ್ಲಿ ಜಯ ಉಂಟಾಗುತ್ತೆ ಅಂತ. ಆ ರೀತಿಯ ಒಂದು ಒಳ್ಳೆಯ ಫಲವನ್ನು ಖಂಡಿತ ಕಾಣಬಹುದು. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ಫಲವನ್ನು ಸೂಚಿಸ್ತಾ ಇದೆ. ಬುದ್ಧಿ ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಮಟ್ಟಿಗೆ, ಹುಷಾರು. ಮಕ್ಕಳ ವಿಚಾರದಿಂದಾಗಿ ಸ್ವಲ್ಪ ಬುದ್ಧಿ ಮಂಕಾಗ್ತಕ್ಕಂಥದ್ದು. ಅವ್ರ ವಿಚಾರದಲ್ಲಿ ಹೆಚ್ಚಿನ ಆಲೋಚನೆ, ಒಂಥರ ಇಕ್ಕಳದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ. ಮಕ್ಕಳ ಅಥವಾ ಮನೆ ವಿಚಾರವೋ, ಮಕ್ಕಳೋ, ಈ ಥರ ಯಾರನ್ನು ನಾವು ಸೇಫ್ ಮಾಡೋದು, ಈ ಥರದ್ದೊಂದು ಗೊಂದಲಕ್ಕೆ ಸಿಕ್ಕಾಕೊಳ್ಳೋದು, ಸಂಕಟಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಸೋಮವಾರ ಮಂಗಳವಾರ ಇದೆ, ಹುಷಾರು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಆಹಾರ, ಹಣಕಾಸಿನ ವ್ಯತ್ಯಾಸ ಬಿಟ್ಟರೆ ಉಳಿದ ಹಾಗೆ ಪಂಚಮ ಸ್ಥಾನದಲ್ಲಿ ಚಂದ್ರ ಸಂಚರಿಸುವಾಗ ಬುದ್ಧಿ ಚುರುಕಾಗಿರ್ತದೆ. ಹೀಗಾಗಿ ಆಲೋಚನಾ ಶಕ್ತಿಯಿಂದ ಸಂದರ್ಭಗಳನ್ನು ದಾಟೋ ಶಕ್ತಿ ಖಂಡಿತ ಇದೆ. ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ಮಾಂದಿ ಕಾರಣದೆ. ಮಾಂದಿ ಬುಧ ಒಟ್ಟಾಗಿದ್ದಾಗ ಸ್ವಲ್ಪ ಮಾತು ಅಷ್ಟೇ, ಮಾತಿನ ಸ್ವಲ್ಪ ವಿಷ ಬೆರೆತರೆ ಹೇಗಿರುತ್ತೆ, ಕಹಿಯಾಗಿರುತ್ತೆ ಮಾತು. ಆ ರೀತಿಯ ಮಾತುಗಳು ಬಂದುಬಿಡುತ್ತೆ. ನೀವು ಹಾಗಲ್ಲ, ಆದರೆ ಸಂದರ್ಭವಶಾತ್ ಹಾಗೆ ಮಾತಾಡೋ ಪರಿಸ್ಥಿತಿ ಬಂದುಬಿಡುತ್ತೆ. ಹುಷಾರು. ಆಹಾರ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ. ಯಾವುದೋ ಸೈನ್ ಹಾಕಬೇಕು, ಮತ್ತೊಂದು ಶ್ಯೂರಿಟಿ ಇತ್ಯಾದಿ ವಿಚಾರಗಳಲ್ಲಿ ಹುಷಾರಾಗಿರಿ. ಆದರೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಚಂದ್ರ ಪಂಚಮದಲ್ಲಿ ಸಂಚರಿಸುವಾಗ ಶುಕ್ರವಾರ ಮತ್ತು ಶನಿವಾರವಂತೂ ತುಂಬ ಚೆನ್ನಾಗಿದೆ. ನಿಮ್ಮ ಆಲೋಚನೆಯೇ ನಿಮಗೆ ಬಲ. ನೀವು ಯೋಚನೆ ಮಾಡಿದ್ದಕ್ಕೆ ಒಂದು ಒಳ್ಳೆಯ ಗೌರವ ಸಿಗೋದು, ಮಾನ್ಯತೆ ಸಿಗೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಚುರುಕು ಬುದ್ಧಿ, ಆಲೋಚನಾ ಬಲ, ಇದೆಲ್ಲ ವಾರದ ಅಂತ್ಯದಲ್ಲಿ ನೀವು ಕಾಣ್ತಕ್ಕಂಥ ಶುಕ್ರವಾರ ಶನಿವಾರ ತುಂಬ ಚೆನ್ನಾಗಿದೆ. ಹೀಗಾಗಿ ಮಿಥುನ ರಾಶಿಯವರು ಯಾವಾಗಪ್ಪ ಈ ವಾರದಲ್ಲಿ ಒಳ್ಳೆಯ ದಿನ ಅಂತಂದರೆ ಶುಕ್ರವಾರ ಶನಿವಾರ ಸುಖಮಯವಾದ ದಿವಸವಾಗಿರುತ್ತೆ. ಪ್ರಾರ್ಥನೆಗೆ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ. ಅದು ಬಹಳ ನಿಮಗೆ ಒಂದು ಸಮಾಧಾನ, ಸಂತೋಷ, ಈ ತೊಡಕನ್ನು ಬಿಡಿಸಿ ಒಂದು ನಿರಾಳತೆಯನ್ನು ಖಂಡಿತ ಉಂಟು ಮಾಡುತ್ತೆ. ಇನ್ನು ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ಲಾಭದಲ್ಲಿ ಶುಕ್ರನ ಸಂಚರಿಸುವಾಗ ವಿಶೇಷವಾದ ಲಾಭಗಳು ಬಂದು ಒದಗುತ್ತೆ. ಅದು ಮಾಂದಿಯಿಂದಾಗಿ ಸೋಮವಾರ ಮಂಗಳವಾರ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಗಳು, ಬಂಧುಗಳಲ್ಲಿ ಮನಸ್ತಾಪ ಇತ್ಯಾದಿ ಬರಲಿಕ್ಕೆ ಸಾಧ್ಯತೆ ಇದೆ, ಹುಷಾರು. ಆದರೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ವಿಶೇಷವಾಗಿದೆ. ಹಾಲು ಹೈನುಗಾರರಿಗೆ ಬಹಳ ವಿಶೇಷವಾದ ಹೆಚ್ಚಿನ ಬಲ, ಧನಬಲ, ಅನುಕೂಲ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಭೂ ವ್ಯವಹಾರಗಳು, ಗೃಹ, ಮನೆ, ಕೈದೋಟ ಇತ್ಯಾದಿ ಇರ್ತದಲ್ಲ, ಅಂತಹ ಕಡೆ ವಿಷಜಂತುಗಳ ಭಯ, ಏನೋ ಸಣ್ಣ ಪುಟ್ಟ ತೊಡಕುಗಳು ಇವುಗಳು ಕೂಡ ಇದೆ ಸೋಮವಾರ ಮತ್ತು ಮಂಗಳವಾರ, ಅದು ಕರ್ಕಟಕ ರಾಶಿಯವರಿಗೆ. ಆದರೆ ಶುಕ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಆ ತೊಡಕುಗಳು ಕೂಡ ಬಹಳ ಬೇಗ ಬಿಡಿಸ್ಕೊಂಡು ಹೋಗಿಬಿಡುತ್ತೆ. ಹೀಗಾಗಿ ಆತಂಕ ಬೇಡ. ವೃತ್ತಿಯಲ್ಲೆಲ್ಲ ಅನುಕೂಲಕರವಾಗಿದೆ. ಈ ದಿವಸ ಆಹಾರ ಸೌಖ್ಯತೆ ಚೆನ್ನಾಗಿದೆ, ಕುಟುಂಬ ಸೌಖ್ಯತೆ, ಸ್ತ್ರೀಯರಿಗೊಂದು ಬಲ ಇದೆ. ಇದೆಲ್ಲ ಹೆಚ್ಚಿನ ಪಾಲು ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕೃಷಿ, ಹಾಲು ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ಸ್ನೇಹಿತರು, ಬಂಧುಗಳಿಂದ ತುಂಬ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿ, ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ. ನಿಮಗೆ ಮುಖ್ಯವಾಗಿ ಶುಕ್ರ, ಚಂದ್ರ ಎರಡೂ ಗ್ರಹಗಳ ಬಲ ಇರೋದ್ರಿಂದ ಸ್ತ್ರೀಯರಿಗಂತೂ ತುಂಬ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಅದು ಜನ್ಮದಲ್ಲಿ ಮಾಂದ್ಯ ಸಂಚರಿಸುತ್ತೆ. ಹೀಗಾಗಿ ಸ್ಕಿನ್ ಅಲರ್ಜೀಸು ಇತ್ಯಾದಿ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನೊಂದು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಶಿರೋಬಾಧೆ, ತಲೆನೋವು, ತಲೆ ಬಾಧೆ, ನೋವು ಇತ್ಯಾದಿ ಅವುಗಳ ತೊಂದರೆಯನ್ನು ಸೂಚಿಸ್ತಾ ಇದೆ.
ಇದರ ಹೊರತಾಗಿ ಓವರಾಲ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಂತೂ ಶುಕ್ರವಾರದಿಂದ ಅಂತೂ ತುಂಬ ಚೆನ್ನಾಗಿದೆ. ಸಹೋದರರು, ಸೇವಕರ ಸಹಾಯ ಇತ್ಯಾದಿ ಎಲ್ಲ ಒಂದೊಂದೇ ಹಂತವಾಗಿ ಸಿಗ್ತಾ ಹೋಗುತ್ತೆ ಸಹಾಯಗಳು. ಚೆನ್ನಾಗಿದೆ. ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳೋದು ಒಂದು, ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ಕೂಡ ಬಹಳ ಬಲ ತಂದುಕೊಡುತ್ತೆ. ಇವು 4 ರಾಶಿಗಳ ಫಲಾಫಲ. ಶಾಸ್ತ್ರಿಗಳೇ, ಇನ್ನು ಮುಂದಿನ ರಾಶಿಗಳಾಗಿರುವ ಸಿಂಹದಿಂದ ವೃಶ್ಚಿಕ ರಾಶಿವರೆಗೂ ಫಲಾಫಲ ಹೇಗಿದೆ ಇಡೀ ವಾರ ನೋಡ್ತಾ ಹೋಗೋಣ. ಸಿಂಹ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ, ಗಂಟಲು, ಎದೆ ಭಾಗದಲ್ಲಿ ತೊಂದರೆ ಬರತಕ್ಕಂಥದ್ದು, ಭಯ, ಆತಂಕದ ವಾತಾವರಣ. ವೃತ್ತಿಯಲ್ಲಿ ಮಾತ್ರ ವಿಶೇಷವಾದ ಅನುಕೂಲ ಇರ್ತದೆ. ನೋಡಿ, ಮೊದಲಿಗೆ ಈ ಭಯಗಳನ್ನು ನೋಡಿಕೊಂಡ್ರೆ ಎಲ್ಲಿ ತೊಂದರೆ ಇದೆ ಅನ್ನೋದು ಗೊತ್ತಾದರೆ ಆಮೇಲೆ ಆ ಭಾಗದಿಂದ ನಾವು ಹೊರಗಿರಬಹುದು. ಮುಖ್ಯವಾಗಿ ನಿಮ್ಮ ರಾಶಿಯಿಂದ ಈ ಕರ್ಮಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗುತ್ತೆ, ಸ್ವಕ್ಷೇತ್ರದಲ್ಲಿ ಸಂಚರಿಸ್ತಾನೆ. ಇದನ್ನು ಮಾಲವ್ಯ ಯೋಗ ಅಂತ ಕರೀತಾರೆ. ಸುಖಭುಕ್ತ ಸುವಾಹನ ಯಶಾಹ ಅಂತ ಹೇಳುತ್ತೆ. ವಾಹನ ಸೌಖ್ಯ ಆಗಬಹುದು, ವೃತ್ತಿಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಆಗಬಹುದು, ಪ್ರಶಂಸೆ, ಗೌರವ, ಐಡೆಂಟಿಟಿ ಸಿಗ್ತಕ್ಕಂಥದ್ದು, ಕಲಾವಿದರಿಗೆ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಶುಕ್ರ ಹಾಲು ಹೈನುಗಾರಿಕೆ ಅಂತೀವಲ್ಲ, ಅಂಥ ಕ್ಷೇತ್ರಗಳೆಲ್ಲ ವಿಶೇಷವಾದ ಒಂದು ಹೊಸ ಅವಕಾಶ, ದಾರಿ ಉಂಟಾಗ್ತಕ್ಕಂಥದ್ದು. ಮತ್ತು ಬಹಳ ಪ್ರಧಾನವಾಗಿ ಶುಕ್ರನಿಂದಾಗಿ ಈ ಕಲೆ, ಕಾಸ್ಟ್ಯೂಮ್ ಆಗಬಹುದು, ಅಥವಾ ಇನ್ಯಾವುದೋ ಮೇಕಪ್ ರಿಲೇಟೆಡ್ ಆಗಬಹುದು, ಗಿಫ್ಟ್ ಸೆಂಟರ್ ಆಗಬಹುದು, ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗೋದು, ಇವರಿಗೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ಅಂಥದ್ದೊಂದು ಶುಭ ಫಲವನ್ನು ಖಂಡಿತ ಶುಕ್ರ ತಂದು ಕೊಡ್ತಾನೆ. ಇದು ಏನು ನೋಡ್ತಾ ಇದ್ದೀರಾ, ಗಂಟಲು ಬಾಧೆ ಇತ್ಯಾದಿ ತೊಡಕುಗಳು, ಭಯ, ಅದು ಮಾಂದಿಯಿಂದಾಗಿ ಅದು 2 ದಿನದ ಫಲ ಅಷ್ಟೇ. ಸೋಮವಾರ ಮತ್ತು ಮಂಗಳವಾರದ ಫಲ ಅಷ್ಟೇ. ಹೀಗಾಗಿ ಆತಂಕ ಬೇಡ. ಇವುಗಳೆಲ್ಲ ಇರತಕ್ಕಂಥದ್ದು 2 ದಿವಸ. ಅದಾದ ಮೇಲೆ ಮತ್ತೆ ತುಂಬ ಚೆನ್ನಾಗಿದೆ. ಶುಕ್ರನ ಸಂಚಾರ ಸುಮಾರು ದಿನ ಇರೋದರಿಂದ ಹೆಚ್ಚು ಕಡಿಮೆ 1 ತಿಂಗಳುಗಳ ಕಾಲ ನಿಮಗೆ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವಾರದ ಅಂತ್ಯ ಭಾಗಕ್ಕೆ ಹೋಗೋಣ. ವಾರದ ಅಂತ್ಯದಲ್ಲಿ ಚಂದ್ರನ ಬಲ ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ಧೈರ್ಯ, ಸಾಹಸ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಕಾರ್ಯಗಳಲ್ಲಿ ಸಹಾಯ ಸಿಗ್ತಕ್ಕಂಥದ್ದು, ನೀವು ಯಾವ ಕಾರ್ಯವನ್ನು ಮಾಡ್ತಾ ಇದ್ದರೆ ಅಲ್ಲಿ ಸಪೋರ್ಟ್ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಅನುಕೂಲಕರವಾಗಿದೆ. ಸ್ವಲ್ಪ ಮಟ್ಟಿಗೆ ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ಇರ್ತದೆ. ಅನಗತ್ಯ ವ್ಯಯವನ್ನು ಸೂಚಿಸ್ತಾ ಇದೆ. ಕೊನೆಯಲ್ಲಿ ಅದು ವಾರದ ಅಂತ್ಯದಲ್ಲಿ ಶುಕ್ರವಾರ ಶನಿವಾರದ ವೇಳೆಗೆ ಸ್ವಲ್ಪ ಅನಗತ್ಯ ಆಯ್ತೇನೋ, ಖರ್ಚು ಜಾಸ್ತಿ ಆಯ್ತೇನೋ, ಬೇಡವಾಗಿತ್ತೇನೋ, ಈ ಥರದ್ದೊಂದು ಆಲೋಚನೆ ಬಂದುಬಿಡುತ್ತೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಸಹೋದರ ಸಹಕಾರ, ಸೇವಕರ ಸಹಾಯ, ಯಾವುದೋ ಒಂದು ಕೆಲಸಕ್ಕೆ ನಿರೀಕ್ಷೆ ಮಾಡ್ತಾಯಿದ್ರೆ ಯಾರು ನಿಮಗೆ ಗೊತ್ತೇ ಇಲ್ವೋ ಅಂಥವರಿಂದ, ಅಪರಿಚಿತರಿಂದ ಸಹಾಯ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಶುಕ್ರ ಚಂದ್ರರು ಕೊನೆಗೆ ಶುಕ್ರವಾರದ ವೇಳೆಗೆ ತುಂಬ ಅನುಕೂಲ ಉಂಟು ಮಾಡಿಕೊಡ್ತಾರೆ. ನಿಮಗೆ ಖರ್ಚಾಗಬಹುದು ವಿನಃ, ಆದರೆ ದೇಹಕ್ಕೆ ತೊಂದರೆ ಆಗೋದಿಲ್ಲ, ಕೊರತೆ ಆಗೋದಿಲ್ಲ. ಆ ಥರದ್ದೊಂದು ಫಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನಪ್ಪ ಮಾಡಬಹುದು, ಸಿಂಹರಾಶಿಯು ಶಿವಕವಚವನ್ನು ಕೇಳಿಸ್ಕೊಳ್ಳಿ. ಇದು ಆರೋಗ್ಯದ ದೃಷ್ಟಿಯಿಂದ ಅಲ್ಲಿ ಕುಜ, ಕೇತು ಮತ್ತು ಮಾಂದಿಯ ಸಂಚಾರ ಗುರುವಾರದ ವೇಳೆಗೆ, ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ಬೋದು ಗುರುವಾರ ದಿವಸ. ಅದು ಸ್ವಲ್ಪ ಆ ನಿವಾರಣೆಗೆ ಶಿವಕವಚ ಪಠಣ ಮಾಡಿ, ಶಿವ ಪ್ರಾರ್ಥನೆ ಮಾಡೋದ್ರಿಂದಾಗಿ ಎಲ್ಲ ತೊಡಕುಗಳಿಂದಲೂ ಹೊರಗೆ ಬಂದುಬಿಡಬಹುದು ಸಿಂಹರಾಶಿಯವರು. ಅದನ್ನು ನಿರಂತರವಾಗಿ ಮಾಡಿ. ಇನ್ನು ಕನ್ಯಾ ರಾಶಿ ನೋಡಿ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಸ್ತ್ರೀಯರಿಗೆ ಖರ್ಚು, ಅಲೆದಾಟ, ವೃತ್ತಿಯಲ್ಲಿ ಬಲ ಚೆನ್ನಾಗಿದೆ, ಅನುಕೂಲದ ದಿನ ಇದೆ, ಮಾತು ಕಠಿಣವಾಗುತ್ತೆ, ಕುಟುಂಬ ಕಲಹ, ವಿದ್ಯಾರ್ಥಿಗಳಿಗೆ ತೊಂದರೆ, ಜಗಳ ವಾತಾವರಣ. ಅದು ಮಾಂದಿ ಕಾರಣದಿಂದಾಗಿ ಸೋಮವಾರ ಮತ್ತು ಮಂಗಳವಾರ ದಿವಸ ಇರತಕ್ಕಂಥ ಫಲಗಳಿವೆಲ್ಲ. ಉಳಿದ ಹಾಗೆ ಭಾಗ್ಯಕ್ಕೆ ಹೋಗ್ತಾನಲ್ಲ ದ್ವಿತೀಯಾಧಿಪತಿ ಶುಕ್ರ, ಭಾಗ್ಯಕ್ಕೆ ಹೋದಾಗ ಅದೃಷ್ಟದ ದಿನಗಳು ಪ್ರಾರಂಭವಾಗುತ್ತೆ. ಶುಭ ಕಾರ್ಯಗಳಲ್ಲಿ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಬರುತ್ತೆ. ಶುಭ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಒಂದು ಮಹೋನ್ನತವಾದ ಕಾರ್ಯ ಸಾಫಲ್ಯ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಅಧಿಪತಿ ಅದೃಷ್ಟ ಸ್ಥಾನಕ್ಕೆ ಬಂದರೆ ಅದೃಷ್ಟದ ಫಲ. ವಾರದ ಅಂತ್ಯದಲ್ಲಿ ನಿಮಗೆ ಚಂದ್ರನ ಬಲವೂ ಬಂದುಬಿಡುತ್ತೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಸುಗ್ರಾಸ ಭೋಜನ, ವಿದ್ಯಾರ್ಥಿಗಳಿಗೆ ಅನುಕೂಲ, ಮಾತಿನ ಬಲ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಬಲ, ಅಂದುಕೊಂಡಿದ್ದು ಇಷ್ಟಪಟ್ಟ ಊಟದ ಏನು ಅಂಥದ್ದೊಂದು ಭರ್ಜರಿ ಭೋಜನ ಅಂತೀವಲ್ಲ, ಆ ರೀತಿಯ ಒಂದು ಅನುಕೂಲ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗಂತೂ ತುಂಬ ಬಲವನ್ನು ತುಂಬತಕ್ಕಂಥ ವಾರವಾಗಿದೆ. ವೃತ್ತಿಯಲ್ಲಿ ಅನುಕೂಲ, ಅಧಿಕಾರದ ಬಲ, ವಿದೇಶ ವಹಿವಾಟಿನಿಂದ ಲಾಭ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ. ಗುರುವಾರ, ಶುಕ್ರವಾರ, ಶನಿವಾರ ಕೊನೆಯ 3 ದಿವಸಗಳು ನಿಮ್ಮ ಪಾಲಿಗೆ ಸುವರ್ಣ ದಿನಗಳು. ತುಂಬ ಚೆನ್ನಾಗಿದೆ. ಏನನ್ನು ಅಪೇಕ್ಷೆ ಮಾಡಿದ್ರೆ, ಯಾವ ಕೆಲಸವನ್ನು ಮಾಡಿದ್ರೆ ಆ ಕೆಲಸಕ್ಕೆ ದುಪ್ಪಟ್ಟಾದ ಲಾಭ, ಬರೀ ನಿಮ್ಮಿಂದ ಅಷ್ಟೇ ಅಲ್ಲ, ಅದೃಷ್ಟದ ಮೂಲಕವೂ ದೈವ ಸಹಾಯವೂ ಉಂಟಾಗ್ಬಿಡುತ್ತೆ. ಅಂಥದ್ದೊಂದು ಶುಭ ಫಲವನ್ನು ಕನ್ಯಾ ರಾಶಿಯವರು ಪಡಿಬಹುದು ಈ ವಾರದಲ್ಲಿ. ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಏನಪ್ಪ ಅಂದರೆ, ವಿಷ್ಣು ಸಹಸ್ರನಾಮದ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಅಥವಾ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೂ ಆಗುತ್ತೆ.
ಸಣ್ಣ ಪುಟ್ಟ ತೊಡಕಿರ್ತಕ್ಕಂಥ ನೋಡಿ ಸೋಮವಾರ ಮಂಗಳವಾರ 2 ದಿನ ನೀವು ಎಚ್ಚರಿಕೆಯಿಂದ ಇದ್ದುಬಿಟ್ರೆ, ಅದು ಹಣ ವಿಚಾರದಲ್ಲಿ, ಕುಟುಂಬದಲ್ಲಿ ಘರ್ಷಣೆ ಈ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇದ್ದುಬಿಟ್ರೆ ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಕನ್ಯಾ ರಾಶಿಯವರು ಸಮಾಧಾನವಾಗಿರಬಹುದು ಈ ವಾರ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಧಿಕಾರದ ಬಲ, ವ್ಯಾಪಾರ ಲಾಭ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ. ಅದಕ್ಕೆ ಕಾರಣ ಜನ್ಮದಲ್ಲಿ ಮಾಂದ್ಯ ಸಂಚರಿಸೋದು ಸೋಮವಾರ ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಅಲ್ಲಿ ಸ್ವಲ್ಪ ನಿಮಗೆ ತಲೆನೋವು, ಕಣ್ಣಿನ ಬಾಧೆ, ಈ ಥರದ್ದು ಒಂದು ಸಣ್ಣ ಪುಟ್ಟ ತೊಡಕು. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಫೈನಾನ್ಸ್, ಪತ್ರಿಕಾ ಕ್ಷೇತ್ರದವರಿಗೆ, ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರ ಅಷ್ಟಮದಲ್ಲಿ ಸಂಚರಿಸುವಾಗ ವಸ್ತು ನಷ್ಟವಾಗಿದ್ದರೆ ಅದು ವಾಪಸ್ ಸಿಗುತ್ತೆ ಅಂತ. ಎಲ್ಲೋ ಇಟ್ಬಿಟ್ಟಿರ್ತೀರ, ಮರ್ತೋಗಿರ್ತೀರ, ಈಗ ನೆನಪಾಗ್ಬಿಡುತ್ತದು. ಇಂಥ ಕಡೆ ಇರಬೇಕು, ತಡಿ ನೋಡೋಣ ಅಂತ. ಆ ಥರದ್ದೊಂದು ಸಿಗುವಿಕೆ, ಆ ಥರದ್ದೊಂದು ಬಲ ಫಲ ಎರಡೂ ತುಂಬ ಚೆನ್ನಾಗಿದೆ. ಮತ್ತು ಶತ್ರುಗಳು ದೂರ ಆಗ್ತಕ್ಕಂಥದ್ದು, ದುಃಖ ದೂರ ಆಗ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ದುಃಖವನ್ನು ಕೊಡ್ತಕ್ಕಂಥದ್ದು ಗ್ರಹ ಅಷ್ಟಮಾಧಿಪತಿ. ಅವನು ಆ ಭಾವದಲ್ಲಿ ಸಂಚರಿಸ್ತಾ ಇದ್ದರೆ ದುಃಖ ನಿವಾರಣೆಯಾಗುತ್ತೆ. ಮನಸ್ಸಿಗೆ ಒಂದು ಮುದ, ಹಿತ ಇವೆಲ್ಲ ಬರ್ತಕ್ಕಂಥ ಸಾಧ್ಯತೆ. ಸ್ತ್ರೀಯರಿಗಂತೂ ಲಾಭದಾಯಕವಾಗಿದೆ. ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಅಂತ್ಯ ಭಾಗ ನೋಡೋಣ. ತುಲಾರಾಶಿಯವರಿಗೆ ವಾರದ ಅಂತ್ಯದಲ್ಲಿ ನಿಮಗೆ ಚಂದ್ರ ಜನ್ಮದಲ್ಲೇ ಸಂಚರಿಸ್ತಾನೆ. ವೃತ್ತಿಯಲ್ಲಿ ಹೊಸ ಅವಕಾಶ ಸಿಗ್ತಕ್ಕಂಥ ಸಾಧ್ಯತೆ. ಸ್ತ್ರೀಯರಿಗೆ ಒಂದು ಆ ಅಧಿಕಾರದ ಬಲ ಅನ್ನೋದನ್ನು ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಶುಭ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಶುಕ್ರನೂ ಚೆನ್ನಾಗಿದ್ದಾನೆ, ಚಂದ್ರನೂ ಚೆನ್ನಾಗಿದ್ದಾನೆ ಅಂದರೆ ಸ್ತ್ರೀಯರು ಸೌಖ್ಯವಾಗಿರ್ತಾರೆ ಅಂತ ಅರ್ಥ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತೀರಾ, ಸೌಖ್ಯವನ್ನು ಕಾಣ್ತೀರಾ, ಹೆಚ್ಚಿನ ಬಲ ಕಾಣ್ತಾ ಹೋಗ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಬರಬಹುದು ನಿಮಗೆ ಕೊನೆಯ 2 ದಿವಸ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಸಮಾಧಾನ, ವಿಘ್ನಗಳನ್ನು ಸೂಚಿಸ್ತಕ್ಕಂಥ ಸಾಧ್ಯತೆ ಇದೆ ಕೊನೆಯಲ್ಲಿ, ಶುಕ್ರವಾರ ಮತ್ತು ಶನಿವಾರದ ಮಟ್ಟಿಗೆ. ಉಳಿದ ಹಾಗೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಅದರ ನಿವಾರಣೆ ಮಾಡ್ಕೋಬೇಕು. ಅದರ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಇಷ್ಟ ದೇವತಾರಾಧನೆ ಜೊತೆಗೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿದರೆ, ಇದರ ಜೊತೆಗೆ ಗಣಪತಿಗೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿ ಶುಕ್ರವಾರ ಶನಿವಾರ 2 ದಿವಸ ಹೋಗಿ ಬನ್ನಿ. ಅದು ಈ ವಾರವನ್ನೇ ನಿಮಗೆ ಸಮಾಧಾನ ಮಾಡಿಸುತ್ತೆ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವಿವಾಹಾದಿ ಶುಭ ಫಲ, ದಾಂಪತ್ಯದಲ್ಲಿ ಅನುರಾಗ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ವ್ಯವಹಾರಗಳಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಶುಕ್ರನಿಂದಾಗಿ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಂಚರಿಸುವಾಗ ವಿವಾಹ ಯೋಗ್ಯಗಳು ಈಗಲೇ ಶುರುಗಳು. ಆಷಾಢ ಮಾಸ ಇದೆಲ್ಲ ಪರವಾಗಿಲ್ಲ, ಯಾವುದೋ ಕನೆಕ್ಟ್ ಆಗುತ್ತಾ ಅಂದರೆ ಮಾತಾಡೋಕ್ಕೇನು ಅಲ್ವಾ? ಈ ಥರದ್ದು ಯಾವುದೋ ಒಂದು ರೀತಿಯ ಒಂದು ಸೂಚನೆ ಸಿಗ್ತಕ್ಕಂಥದ್ದು, ಈ ಥರದ್ದು ಶುಭ ಫಲ ಅದನ್ನು ಶುಕ್ರ ತಂದು ಕೊಡ್ತಾನೆ. ವ್ಯಾಪಾರಿಗಳಿಗೆ ಮುಖ್ಯವಾಗಿ ಶುಕ್ರ ಹಾಲು, ಹೈನು ಇತ್ಯಾದಿ, ಮತ್ತು ಪುಷ್ಪೋದ್ಯಮ ಆಗಬಹುದು, ಹಣ್ಣಿನ ವ್ಯಾಪಾರ ಆಗಬಹುದು, ವಸ್ತ್ರ ವ್ಯಾಪಾರ ಆಗಬಹುದು, ಆಭರಣಗಳಾಗಬಹುದು, ಉಡುಗೆ ತೊಡುಗೆ ಇವಳಿಗೆ ಸಂಬಂಧಿಸಿರ್ತಕ್ಕಂಥದ್ದೆಲ್ಲ ಶುಕ್ರನೇ. ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಬಿಸ್ನೆಸ್ಗಳು ಇವುಗಳೆಲ್ಲ ಚಿಗುರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಮಾತ್ರ ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳೋದು, ಅತಿಯಾದ ಓಡಾಟ, ಅಲೆದಾಟ, ಸ್ವಲ್ಪ ವ್ಯಯ ಇದೂ ಇದೆ. ಶುಕ್ರನಿಂದಾಗಿ ಬರುತ್ತೆ ಬಹುಮಹತ್ವದ ಫಲ ಇಲ್ಲ ಅಂತಲ್ಲ, ಸ್ವಲ್ಪ ತೊಡಕನೂ ಇದೆ, ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ವಾರದ ಅಂತ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ ಇದನ್ನು ಸೂಚಿಸ್ತಾ ಇದೆ. ಅಲ್ಲಿ ನಿಮಗೆ ಭಾಗ್ಯದಲ್ಲಿ ಸಂಚರಿಸ್ತಾನೆ ಮಾಂದಿ ಕೊನೆಗೆ. ಹೀಗಾಗಿ ಅದೃಷ್ಟ ಕೈತಪ್ಪು ಸಾಧ್ಯತೆ ಇರ್ತದೆ. ನಿಮ್ಮ ಕೆಲಸ ಶ್ರಮ, ನಾನು ಹಾಕಿದ್ದೀನಪ್ಪ, ನಾನು ಶ್ರಮ ಕೊಟ್ಟಿದ್ದೀನಿ, ನಾನು ಮಾಡಿದ್ದೀನಿ ನನ್ನ ಕೆಲಸ ಅಂದರೆ ಅದು ತಪ್ಪಿ ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಕೆಲಸಕ್ಕೆ ಫಲ ಸಿಗದೆ ಹೋಗುವ ಲಕ್ಷಣ ಅದು. ಹುಷಾರಾಗಿ. ಸ್ತ್ರೀಯರಿಗೆ ವ್ಯಯ, ಅಲೆದಾಟ ಎಲ್ಲ ಇದೆ. ಚರ್ಚೆ, ವಾಗ್ವಾದಗಳಲ್ಲಿ ನೀವು ಭಾಗವಹಿಸಬೇಡಿ. ತಂದೆ ಮಕ್ಕಳು ಸ್ವಲ್ಪ ಅಸಮಾಧಾನ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ನಾಗ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ ಎರಡೂ ಮಾಡಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಇವು ವೃಶ್ಚಿಕವರೆಗಿನ ಫಲಗಳು. ಶಾಸ್ತ್ರಿಗಳೇ, ಕಡೆಯ 4 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಧನುರಾಶಿಯಿಂದ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಸಾಲ ನಿವಾರಣೆಯಾಗುತ್ತೆ. ವೃತ್ತಿಯಲ್ಲಿ ನಷ್ಟ ಫಲವನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ವಿದೇಶ ಸಂಪರ್ಕಗಳಿಂದ ಲಾಭ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸ್ವಲ್ಪ ಮಟ್ಟಿಗೆ ವ್ಯಥೆ, ಕಷ್ಟ, ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ. ಈ ವಾರದ ಆದಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು. ಆದರೆ ಮುಖ್ಯವಾಗಿ ಏನಪ್ಪ ಅಂದರೆ ಷಷ್ಠಾಧಿಪತಿ ಷಷ್ಠದಲ್ಲಿ ಸಂಚರಿಸುವಾಗ ರೋಗ ಬಾಧೆ ನಿವಾರಣೆಯಾಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ, ಮತ್ತು ಸಾಲ ನಿವಾರಣೆಯಾಗುತ್ತೆ, ಮತ್ತು ಯಾವುದಾದ್ರೂ ದ್ವೇಷ, ಶತ್ರು ಬಾಧೆ ಇದ್ದರೆ ಇವುಗಳಿಂದ ಹೊರಗೆ ಬರ್ತಾರೆ. ಇದು ಮುಖ್ಯವಾದ ಫಲ. ನಿಮಗೆ ಅದು ಬೇಕಾಗಿದೆ, ಅದು ಅನುಕೂಲ ಉಂಟಾಗುತ್ತೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧನುರಾಶಿಯವರಿಗೆ ಸ್ತ್ರೀಯರಿಗೆ ಲಾಭ, ಹಿರಿಯರಿಂದ ಸಲಹೆ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಬೌದ್ಧಿಕವಾಗಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥದ್ದು. ಅಲ್ಲಿ ಕರ್ಮಾಧಿಪತಿ ಜೊತೆಗೆ ಮಾಂದಿ ಸಂಚರಿಸುತ್ತೆ ಕೊನೆಯಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ. ಹೀಗಾಗಿ ಆ 2 ದಿವಸ ಕೆಲಸ ಕಾರ್ಯಗಳಲ್ಲಿ ಬಹಳ ಶ್ರದ್ಧೆ ಬೇಕು. ಮತ್ತೊಂದು ಸಲ ಪರೀಕ್ಷೆ ಮಾಡ್ಕೊಂಡು ಪರೀಕ್ಷಿಸ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಯಾಮಾರು ಬಿಡ್ತೀರಾ,
ತುಂಬ ಜಾಣರೇ ಇರ್ತೀರ ನೀವು, ಆದರೂ ಅಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗೋ ಸಾಧ್ಯತೆ ಇದೆ. ವಸ್ತು ನಷ್ಟತೆ ಕಳ್ಕೊಳ್ತಕ್ಕಂಥದ್ದು, ಯಾವುದೋ ಮುಖ್ಯವಾದ ವಸ್ತು ಎಲ್ಲೋ ಇಟ್ಟಿರ್ತೀರ, ಅದು ಮತ್ತೆ ಹಾಗೆ ಹೊರಟೋಗ್ಬಿಡುತ್ತೆ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಹಾಲು ಹೈನು ಕ್ಷೇತ್ರದಲ್ಲಿ ವ್ಯಾಪಾರ ಇದೆ. ಹಳೆಯ ಮಿತ್ರರಿಂದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ನಿವೇಶನ ಇತ್ಯಾದಿಗಳಲ್ಲಿ ನಿಮಗೆ ಸಹಾಯ ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಶುಭ ಫಲ ಖಂಡಿತ ಇದೆ. ಒಳ್ಳೆಯ ಗೃಹ ಸಲಹೆ ಇತ್ಯಾದಿ ಅನುಕೂಲ ಕೂಡ ಇದೆ. ಮುಖ್ಯವಾಗಿ ಚಂದ್ರ ಲಾಭದಲ್ಲಿ ಸಂಚರಿಸುವಾಗ ಈ ದ್ರವ ಸಂಬಂಧಿ ಜಲೋತ್ಪನ್ನ ಕ್ಷೇತ್ರಗಳು ಯಾವುದಿದ್ದಾವೆ ಅದರಲ್ಲೆಲ್ಲ ಲಾಭ ಕಾಣಲಿಕ್ಕೆ ಅವಕಾಶ ಇದೆ ಅಂತ. ಹೀಗಾಗಿ ಧನುರಾಶಿಯವರೆಗೂ ಶುಭ ಫಲ ಇದೆ. ಪರಿಹಾರಕ್ಕೆ ಏನಪ್ಪ ಮಾಡಬಹುದು ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ವಿಷ್ಣು ಸನ್ನಿಧಾನಕ್ಕೆ ಪುಷ್ಪ ಸಮರ್ಪಣೆ ಮಾಡ್ತಕ್ಕಂಥದ್ದು, ತುಳಸಿ ಸಮರ್ಪಣೆ ಮಾಡೋದು ಕೂಡ ಬಹಳ ಒಳ್ಳೆಯದು. ಇನ್ನು ಮಕರ ರಾಶಿ ನೋಡಿ. ಮಕರ ರಾಶಿಯವರಿಗೆ ಪಂಚಮದಲ್ಲಿ ಸಂಚರಿಸ್ತಾನೆ ಶುಕ್ರ. ಇದು ತುಂಬ ಒಳ್ಳೆಯದು. ಮಕ್ಕಳಿಂದ ಸಹಕಾರ, ಸಂತಾನ ಸೂಚನೆ ಅಂಥದ್ದೊಂದು ಫಲ ಸಿಗ್ತಕ್ಕಂಥದ್ದು, ಮಕ್ಕಳಿಂದಾಗಿ ಸಹಕಾರ ಉಂಟಾಗ್ತಕ್ಕಂಥದ್ದು, ಅವರ ಅನುಕೂಲ ಉಂಟಾಗೋದು, ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಆಡಳಿತಾತ್ಮಕ ಬಲ, ಅಧಿಕಾರ, ಬುದ್ಧಿಬಲ ಚುರುಕಾಗಿರುತ್ತದೆ. ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಹೆಚ್ಚುತ್ತೆ ಮತ್ತು ಕೌಶಲ್ಯಪೂರ್ಣವಾಗಿರುತ್ತೆ. ಮಾಡಿದ್ರೆ ಕೆಲಸ ಹೇಗಿರುತ್ತೆ ಅಂದರೆ ಬರೀ ತುಂಬ ಕೆಲಸ ಬರೀ ಅಷ್ಟೇ ಅಲ್ಲ, ಆ ಕೆಲಸದಲ್ಲಿ ಒಂದು ಸೌಂದರ್ಯವೂ ಇರುತ್ತೆ. ಆ ರೀತಿಯ ಮತ್ತು ಆಲೋಚನೆಗಳಲ್ಲೇ ಹಾಗಿರುತ್ತೆ. ಒಂದು ಹೊಸ ವಿಶೇಷ ಆಲೋಚನೆಗಳು ಹೊಳೆಯುತ್ತೆ ಕೂಡ. ಆ ರೀತಿಯಲ್ಲಿ ಕವಿ ಮನಸ್ಸಿನಂತೆ ಇರುತ್ತದೆ ಮಕರ ರಾಶಿಯವರಿಗೆ. ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ತೊಡಕು ವಿಘ್ನಗಳನ್ನು ಸೂಚಿಸುತ್ತದೆ. ಅದು ಕಾರಣ ಮಾಂದಿ, ಸೋಮವಾರ ಮಂಗಳವಾರದ ಮಟ್ಟಿಗೆ ಮಾತ್ರ. ಅಲ್ಲಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು, ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಬರಬಹುದು, ಈ ಥರದ್ದೊಂದು ಸೂಚಿಸುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿದೆ, ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ಚಂದ್ರ ಚೆನ್ನಾಗಿರ್ತಾನಲ್ಲ, ಆಗ ಮತ್ತೆ ವೃತ್ತಿಯಲ್ಲಿ ಬಲ ಬರುತ್ತೆ, ಸ್ತ್ರೀಯರಿಗೂ ಬಲ ಬರುತ್ತೆ, ಅಧಿಕಾರದ ಬಲ ಖಂಡಿತ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಮುಖ್ಯವಾಗಿ ದಾಂಪತ್ಯದಲ್ಲಿ ಮನಸ್ತಾಪ ಅಸಮಾಧಾನದ ಮುಂದುವರಿಯುತ್ತೆ. ಅದು ಕಾರಣ ಮತ್ತು ಮಾಂದಿ ಸೇರುತ್ತಲ್ಲಿ ಬುಧನ ಜೊತೆಗೆ. ಈ ಕಾರಣದಿಂದಾಗಿ ಬಂಧುಗಳಿಂದ, ಮಿತ್ರರಿಂದ ನಿಮ್ಮ ದಾಂಪತ್ಯಕ್ಕೆ ಇನ್ನೇನು ಅವರ ಸಲುವಾಗಿ, ನಿಮ್ಮ ಸಲುವಾಗಿ ಹೋಗಲಿ, ನಿಮ್ಮ ವಿಚಾರ ಚರ್ಚೆ ಬಿಡಲಿ, ಇನ್ನೊಬ್ಬರ ಸಲುವಾಗಿ ನೀವು ತಗಾದೆ ತಕರಾರು ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ ವಾರದ ಅಂತ್ಯವೇಳೆಗೆ. ಹೀಗಾಗಿ ಇನ್ನೊಬ್ಬರ ವಿಚಾರವನ್ನು ಮನೆಗೆ ತಗೊಂಡು ಹೋಗ್ದಿರೋದು ಬಹಳ ಒಳ್ಳೆಯದು. ಅದ್ರ ಕಡೆಗೆ ಗಮನ ಇರಲಿ. ಉನ್ನತ ಶಿಕ್ಷಣ ಇತ್ಯಾದಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಆಹಾರ, ಹಣಕಾಸಿನ ಅನುಕೂಲ ಇತ್ಯಾದಿ ಓಕೆ. ಎಚ್ಚರವಾಗಿರಬೇಕು. ಅಲ್ಲಿ ರಾಹು ಸಂಚರಿಸ್ತಾನೆ, ಹೀಗಾಗಿ ಆಹಾರದಲ್ಲಿ ಹುಷಾರು. ಪ್ರಾರ್ಥನೆಗೆ ಮಕರ ರಾಶಿಯವರು ಸೌಂದರ್ಯ ಲಹರಿ ಪಾರಾಯಣ ಮಾಡಿ. ಮುಖ್ಯವಾಗಿರೋದೇ ನಿಮಗೆ ದಾಂಪತ್ಯದಲ್ಲಿ ಮನಸ್ತಾಪ, ಹೀಗಾಗಿ ಶಿವ ಪಾರ್ವತಿಯರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು, ಸೌಂದರ್ಯ ಲಹರಿ ಪಾರಾಯಣ ಮಾಡೋದು, ಇವೆಲ್ಲ ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ಚತುರ್ಥಕ್ಕೆ ಶುಕ್ರ ಸಂಚಾರ ಆದರೆ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳಿಂದ ಸೌಖ್ಯ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಕಲಾವಿದರಿಗೆ ಹೆಚ್ಚಿನ ಸೌಖ್ಯ, ಹಣ್ಣು, ಹೂವು, ಹಾಲು, ಹೈನು ಕ್ಷೇತ್ರದಲ್ಲಿ ಲಾಭ, ಮಿತ್ರರಿಂದ ಸಹಾಯ, ವಾಹನ ಸೌಖ್ಯಗಳು ಸಿಗ್ತಕ್ಕಂಥದ್ದು. ಎಷ್ಟು ದಿವಸ ಬಸ್ಸಲ್ಲಿ ಹೋಗ್ತಾ ಇದೆ, ಈಗ ಯಾರೋ ಒಬ್ಬರು ಜಿಗ್ರಪ್ಪ ಕರ್ಕೊಂಡು ಹೋಗಲ್ಲ, ಒಳ್ಳೆ ಇದರಲ್ಲಿ ಕಾರಲ್ಲಿ, ಒಳ್ಳೆ ಸೌಖ್ಯವಾದ ಕಾರಲ್ಲಿ ಇದೆ. ಈ ಥರದ್ದು ಒಂದು ಸುಖ, ಪ್ರಯಾಣ ಸೌಖ್ಯ ಅಂತೀವಲ್ಲ, ಆ ಥರದ್ರಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಭೂ ವ್ಯವಹಾರಗಳಿಗೆ ಒಂದು ಹೊಸ ಚಿಂತನೆ ಬರತಕ್ಕಂಥದ್ದು, ಯಾರ್ದೋ ಸಂಪರ್ಕ ಏರ್ಪಾಡಾಗಿ ಒಂದು ಹೊಸ ಬಿಸ್ನೆಸ್ಸೇ ಶುರುವಾಗ್ತಕ್ಕಂಥ ಒಂದು ಆಲೋಚನೆ ಬರೋದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹಣ್ಣು ಹೂವಿನ ವ್ಯಾಪಾರಿಗಳಿಗಂತೂ, ಹೈನುಗಾರರಿಗಂತೂ ತುಂಬ ಚೆನ್ನಾಗಿದೆ. ಆದರೆ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ, ಸೋಮವಾರ ಮಂಗಳವಾರದ ಮಟ್ಟಿಗೆ ಸ್ವಲ್ಪ ಹುಷಾರು. ಧರ್ಮ ವಿರೋಧಿಗಳು, ಅಂಥ ಒಂದು ಚಿಂತನೆಗಳು, ಅವುಗಳಲ್ಲಿ ತೊಡಕುಗಳು, ಮತ್ತಿನ್ನೇನೋ ಅಪವಾದ ಅಪಮಾನ ಬರತಕ್ಕಂತಹ ಸಾಧ್ಯತೆ ಕೂಡ ಇದೆ. ಬಹಳ ಎಚ್ಚರವಾಗಿರಬೇಕು. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ಅನ್ಯೋನ್ಯತೆ ಉಂಟಾಗುತ್ತೆ. ಕೃಷಿ, ಭೂಮಿ, ವಾಹನ, ಲಾಭ, ಸೌಖ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ಘರ್ಷಣೆ ಇದ್ದೇ ಇದೆ. ಅದು ಕುಜ ಇರುವವರೆಗೆ, ಕೇತು ಇರುವವರೆಗೆ ಸ್ವಲ್ಪ ಕಿರಿಕಿರಿ ಇರ್ತದೆ. ಹೀಗಾಗಿ ಸ್ವಲ್ಪ ಇರೋದನ್ನು ಸಹಿಸ್ಕೊಳ್ಳೋದು, ಇರೋದರಲ್ಲಿ ಸಾಗೋದು, ಅದೇ ಒಳ್ಳೆಯದು ಅಂತ ಅಂದ್ಕೊಂಡ್ಬಿಡ್ಬೇಕು. ಯಾವುದು ನಮಗೆ ತುಂಬ ತೀವ್ರವಾದ ಲಾಂಗ್ ಜರ್ನಿಯಲ್ಲೇ ರಸ್ತೆ ಹಾಳಾಗಿದ್ದಾಗ ಏನು ಮಾಡೋಕ್ಕಾಗುತ್ತೆ, ಹೋಗಿ ಸಾಗಲೇಬೇಕು. ಆ ರೀತಿಯ ಒಂದು ಮನಸ್ಥಿತಿಗೆ ಬಂದುಬಿಡಬೇಕಾಗುತ್ತೆ ಕೆಲವೊಮ್ಮೆ. ಅಂಥದ್ದೊಂದು ದೀರ್ಘವಾಗಿದೆ. ಹೀಗಾಗಿ ಸ್ವಲ್ಪ ಸಮಾಧಾನವಾಗಿದ್ಬಿಡಿ. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ನರಸಿಂಹ ಕವಚ ಕೇಳಿಸ್ಕೊಳ್ಳಿ, ಅದರಿಂದ ನಿಮ್ಮ ಆರೋಗ್ಯ ರಕ್ಷಣೆ ಉಂಟಾಗುತ್ತೆ. ಇದು ಮುಖ್ಯವಾಗಿ ಬೇಕು. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ಶುಕ್ರನಿಂದ ತೃತೀಯ ಸಹೋದರರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು ತುಂಬ ಚೆನ್ನಾಗಿದೆ. ವಸ್ತು ನಷ್ಟತೆ ಇದೆ. ಮಾಂದಿ ಸಂಚಾರದ ಸೋಮವಾರ ಮಂಗಳವಾರ ದುರಂತಗಳಾಗಬಹುದು. ಮತ್ತು ಬಹಳ ಮುಖ್ಯವಾಗಿ ಅಪಮಾನ, ಮನಸ್ಸಿಗೆ ಬೇಸರ, ಸಭೆಗಳಲ್ಲಿ ಇನ್ಯಾವುದೋ ಒಂದು ಜನಸಂದಣಿ ಇರ್ತಕ್ಕಂತಹ ಸ್ಥಳದಲ್ಲಿ ಸ್ವಲ್ಪ ಮನಸ್ಸಿಗೆ ವ್ಯಥೆ ಆಗೋ, ನೋವಾಗೋ, ಮುಖಭಂಗವಾಗ್ತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಇರಬೇಕು. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲಕರವಾಗಿದೆ. ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಿದೆ. ಮುಖ್ಯವಾಗಿ ಸಹೋದರಿಂದ ಒಂದು ವಿಶೇಷವಾದ ಅನುಕೂಲಗಳು ಉಂಟಾಗೋದು, ಸಾಮರಸ್ಯ ಭಾವನೆ ಬರೋದು ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ಮೀನರಾಶಿಯವರಿಗೆ ವಾರಾಂತ್ಯದಲ್ಲಿ ಸ್ವಲ್ಪ ಉದರ ಬಾಧೆ, ಬುದ್ಧಿ ದುರ್ಬಲತೆ, ಸ್ತ್ರೀಯರಿಗೆ ನಷ್ಟ, ಕಷ್ಟ, ವ್ಯಥೆ,
ಈ ಥರದ್ದೆಲ್ಲ ಚಂದ್ರ ಅಷ್ಟಮದಲ್ಲಿ ಸಂಚರಿಸುವಾಗ ಸ್ವಲ್ಪ ವ್ಯಥೆ, ಮನಸ್ಸಿಗೆ ನೋವು, ಪೆಟ್ಟು ಕೊಡ್ತಾನೆ, ಮಾನಸಿಕವಾಗಿ ಸ್ವಲ್ಪ ಖಿನ್ನರಾಗಿಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಸಹೋದರಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ. ಮುಖ್ಯವಾಗಿ ಕೊನೆಯಲ್ಲಿ ಚಂದ್ರನ ಸಂಚಾರ ಅಷ್ಟಮದಲ್ಲಿ ಸಂಚರಿಸುವ ಕಾರಣದಿಂದಾಗಿ ವಸ್ತು ನಷ್ಟತೆ ನಿಮಗೂ ಕೂಡ ಉಂಟಾಗಬಹುದು. ಸ್ವಲ್ಪ ಹುಷಾರು. ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದೆ. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ, ಕ್ಷೀರ ಸಮರ್ಪಣೆ, ಅಕ್ಕಿ ಸಮರ್ಪಣೆ ಮಾಡೋದು ಇದೆಲ್ಲ ತುಂಬ ಒಳ್ಳೆಯದು. ಮುಖ್ಯವಾಗಿ 12 ರಾಶಿಗಳವರಿಗೆ ಶುಕ್ರನ ಬಲ ಚೆನ್ನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಎಷ್ಟೇ ಕಷ್ಟ ಅಂದರೂ ಪರವಾಗಿಲ್ಲ, ತಾಳ್ಕೊಳ್ಬಹುದು, ಪರವಾಗಿಲ್ಲ, ಸಮಾಧಾನ ಇದೆ ಅನ್ನುವ ಮಟ್ಟಿಗೆ ಶುಕ್ರ ಶುಭ ಫಲವನ್ನು ತಂದುಕೊಡ್ತಾನೆ. ಹೀಗಾಗಿ ಯಾವ ರಾಶಿಯವರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಶಾಸ್ತ್ರಿಗಳೇ, ಈ ದಿನ ಯಾವ ವಿಶೇಷ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ಒಂದು ವಾರದಲ್ಲಿ ಮನಸ್ಸಿಗೆ ತುಂಬ ಹಿತವಾಗ್ತಕ್ಕಂಥದ್ದು, ಕಷ್ಟ ಕಾಲದಲ್ಲಿ ನಮಗೆ ಮನಸ್ಸಿಗೆ ಒಂದು ಅಭಯ ಬೇಕಾಗುತ್ತೆ. ಅಂಥ ಒಂದು ವಿಶೇಷವಾದ ಒಂದು ಮಂತ್ರ. ಈ ಮಂತ್ರ ಹೇಳಿಕೊಂಡ್ರೆ ಮನಸ್ಸಿಗೂ ದೇಹಕ್ಕೂ ಎಲ್ಲ ಬಗೆಯ ಒಂದು ಅಭಯ ಬರತಕ್ಕಂಥದ್ದು, ಶಾಂತಿ ಬರತಕ್ಕಂಥ ಮಂತ್ರ. ಗಮನಿಸಿ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ, ಶ್ರೀರಾಮ ರಾಮ ಭರತಾಗ್ರಜ ರಾಮ ರಾಮ, ಶ್ರೀರಾಮ ರಾಮ ರಣಕರ್ಕಶ ರಾಮ ರಾಮ, ಶ್ರೀರಾಮ ರಾಮ ಶರಣಂ ಭವ ರಾಮ ರಾಮ. ಶ್ರೀರಾಮಚಂದ್ರನನ್ನು ಮೊರೆ ಹೋದರೆ ಮನಸಾರೆ ಅಲ್ಲಿ ರಾಮನ ಕೃಪೆಯಾಗಿಬಿಟ್ರೆ ನಮಗೆ ಒಂದು ಅಭಯ, ಮತ್ತೊಂದು ಮನಸ್ಸಿಗೆ ಮುದ, ಶಾಂತಿ, ನಿರಾಳತೆ, ಇದೆಲ್ಲವೂ ಶ್ರೀರಾಮ ಆ ಹೆಸರಿನಲ್ಲೇ ಇದೆ. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ. ಮನಸ್ಸಿನ ಹೃದಯಕ್ಕೆ ನಮಗೆ ಆನಂದ ಬೇಕು, ಆನಂದ ಫಲ ಬಂದು ಒದಗಬೇಕು ಹೃದಯಕ್ಕೆ ಅಂತಂದರೆ ರಾಮ ಸ್ಮರಣೆ ಮಾಡಬೇಕು. ಹೀಗಾಗಿ ರಾಮ ತಾರಕ ಮಂತ್ರ ಅಂತ ಕರೀತಾರೆ. ಈ ಮಂತ್ರವಂತೂ ಎಲ್ಲ ಬಗೆಯ ಕಷ್ಟ, ಸಂಕಟ, ನೋವು, ವ್ಯಥೆ, ಶತ್ರುಬಾಧೆ ಇವುಗಳೆಲ್ಲದರಿಂದ ನಮಗೆ ಅವುಗಳನ್ನು ದೂರ ಮಾಡಿ ಒಂದು ಅಭಯವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ಒಂದು ವಿಶೇಷವಾದ ಮಂತ್ರ. ಇದನ್ನು ತಾವೆಲ್ಲ ಹೇಳಬಹುದು. ಈ ವಾರ ಇಡೀ ರಾಮಸ್ಮರಣೆ ಮಾಡಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ವಿಶೇಷವಾದಂಥ ಮಂತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.